ಒಂದೊಂದಾಗಿ ನಿರ್ಧಾರ ಒಂದು ವಿಷಯ ತಗೊಂಡ ಮೇಲೆ ಅದರ ನಂತರ ಅದಕ್ಕೆ ಏನ್ ನಿರ್ಧಾರ ಪ್ರಕಟಿಸ್ತೀರಿ ಆ ಪ್ರಕಟಿಸಿದ ಮೇಲೆ ಮತ್ತೊಂದು ವಿಷಯ ಚರ್ಚೆ ಪಡಲಿ ಅಂತ ಎಲ್ಲ ರೈತರ ಪರವಾಗಿ ನಾವು ಕೇಳಿಕೊಂಡು ಈಗ ಒಂದೊಂದೇ ವಿಷಯ ಈಗ ಮೊದಲು ವೇಬ್ರಿಜ್ ಶಿಫ್ಟ್ ಆಗುವಂತ ವಿಚಾರ ಎಲ್ಲಿಗೆ ಬಂತು ಚರ್ಚೆ ಮಾಡೋಣ. ನಮ್ಮ ಹಂತದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಏನೆಲ್ಲ ನಿರ್ಣಯ ತಗೋಬಹುದು ನಮ್ಮ ಸೈಡಿಂದ ಫ್ಯಾಕ್ಟರಿಯವರು ನಾವು ನೀವು ಎಲ್ಲರೂ ಸೇರಿ ಡಿಸ್ಕಸ್ ಮಾಡಿಕೊಂಡು ಮುಂದೆ ಡಿಸಿಷನ್ ತಗೊಂಡು ಅದ್ರ ಪ್ರಕಾರ ಹೋಗೋಣ. ಯಾವುದು ಸರ್ಕಾರ ಮಟ್ಟದಲ್ಲಿ ಆಗುತ್ತೆ ಅದು ಕೂಡ ನಮ್ಮ ಜೊತೆಯಿಂದ ನಾವು ಕಳಿಸ್ಕೊಡ್ತೀವಿ. ಈಗ ಫಸ್ಟ್ ರೈತರಿಂದ ತಮ್ಮ ವಿಷಯಗಳು ಈಗ ನಾವೇನು ಹೋರಾಟ ಮಾಡಿದ್ವಿ ಆ ಒಂದು 2056 ದಿವಸ ನಾವು ಹೋರಾಟ ಮಾಡಿದ್ವಿ. ಯಾಕಂದ್ರೆ ಈಗ ಹೊಸದಾಗಿ SP ಅವರು ಬಂದಿದ್ದಾರೆ ಮತ್ತು ಕೆಲವು ಜನ ಅಧಿಕಾರಿಗಳು ಹೊಸದಾಗಿ ಬಂದಿದ್ರಿ. ನಿಮ್ಗೆಲ್ಲ ಗೊತ್ತಾಗಲಿ ವಿಷಯ ಹೇಳಿದೀನಿ. ಈ ಎಲ್ಲ ವಿಷಯ ನಮ್ಮ ಎಲ್ಲ ರೈತರಿಗೆ ಗೊತ್ತೈತಿ, ಕಾರ್ಖಾನೆ ಎಲ್ಲ ಅಧಿಕಾರಿಗಳು ಗೊತ್ತೈತಿ. ನಮ್ಮ ಮೂಲ ಬೇಡಿಕೆ ಏನು? ಇವರು ನಮ್ಗೆ ಈ ಸಾಗಾಣಿಕಾ ವೆಚ್ಚ ಏನಿದೆ ಆ ಸಾಗಾಣಿಕಾ ವೆಚ್ಚ ನಮ್ಮ ಇಲ್ಲಿ ಚಿಬ್ಬಲಗೇರಿ ಪಂಚಾಯತಿ ವ್ಯಾಪ್ತಿಗೂ ಒಂದ ರೇಟು, ಮುರ್ಕಾಳ ಪಂಚಾಯತಿಗೆ 10 ಕಿಲೋಮೀಟರ್ಗೆ ಒಂದ ರೇಟು, 50 ಕಿಲೋಮೀಟರ್ಗೆ ಒಂದ ರೇಟು. ಇದು ತಪ್ಪು ಅಂತ ಹೇಳಿ ನಾವೇನು ಸ್ಟ್ರೈಕ್ ಮಾಡಿದ್ವಿ. ಅವಾಗಿನ ನಿಮ್ಮಂತ ಒಬ್ಬರು ಅವಾಗ DC ಇದ್ರು. ಆ DC ಅವ್ರು ಏನಂದ್ರು, ನಾವು ಅಲ್ಲಿ ಕಾರವಾರಕ್ಕೆ ಹೋಗಿ ಮೀಟಿಂಗ್ ಮಾಡೋಂದ್ರು. ಸಕ್ಕರೆ ಆಯುಕ್ತರು ಬಂದಿದ್ರು. ಸಕ್ಕರೆ ಆಯುಕ್ತರು ಏನ್ ಹೇಳಿದ್ರು ಅಂದ್ರೆ ಎಲ್ಲ ಈ ನಮ್ಮ ಮೀಡಿಯಾದವರು ಸಾಕ್ಷಿ ಅದಾರ ಅದಕ್ಕೆ. ಅವ್ರು ಹೇಳಿದ್ರ ನಾವು ನೀವು ತನಿಖೆ ಮಾಡಿ ಕೊಡ್ತೇವೆ ಅಂತಂದ್ರು. ಮತ್ ಬಹಳ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಈ ಕಾರ್ಖಾನೆಯವರು ಈಗ ಅಧಿಕಾರಿಗಳು ಬದಲಾಗಿ ಬಂದಾರೆ ಮೇಡಮ್. ಪಾರದರ್ಶಕ ಇರ್ತದೆ, ಆಮೇಲೆ ತೂಕ ಮೊದಲೇ ಆಗ್ಬಿಡ್ತೈತಿ. ಇನ್ನೊಂದು ವಿಚಾರ ಅವ್ರು ಹೇಳಿದ್ರು, ಇವ್ರಿಗೆ ನಮ್ಮ ಜಿಲ್ಲಾಧ್ಯಕ್ಷರು ತೂಕ ಮಾಡಕ್ ಹೋದಾಗ ಇವ್ರ ಮೇಲೆ ಕೇಸ್ ಯಾಕೆ ಹಾಕಿದ್ರಿ? ನಾವು ಅವ್ರು ಹೇಳ್ತಾರೆ ನೀವು ಬಂದು ಒಳಗೆ ನೋಡ್ಬೋದು, ನಮ್ಮ ರೆಡ್ಡಿ ಸಾಹೇಬ್ ಹೇಳ್ತಾರೆ ಒಳಗೆ ಬಂದು ನೋಡ್ಬೋದು. ಒಳಗೆ ನೋಡ್ಬೋದು ಅಂದ್ರೆ ನಾವು ಕೇಸ್ ಯಾಕೆ ಹಾಕಿದ್ವಿ? ಕೇಸ್ ಹಾಕ್ಬಾರ್ದಾಗಿತ್ತಲ್ಲ, ನಾವು ಒಪ್ಕೋತಿದ್ವಿ. ಈಗ ಈ ರೆಡ್ಡಿ ಇರ್ತಾರೆ, ಮುಂದಿನ ಮತ್ತೊಬ್ಬ ರೆಡ್ಡಿ ಇರ್ತಾರೆ, ಅವರಾದ್ಮೇಲೆ ಇನ್ನೊಬ್ರು ಯಾರೋ ಬರ್ತಾರೆ. ಇವೆಲ್ಲ ಕಾರಣಕ್ಕಾಗಿ ನಾವೇನ್ ಕೇಳ್ತೇವೆ, ಪಾರದರ್ಶಕವಾಗಿರ್ಲಿ, ಫ್ರಂಟ್ಗೆ ಇರ್ಲಿ, ಎದುರಿಗಿರ್ಲಿ ಅನ್ನೋ ವಿಚಾರ ಎಲ್ಲ ವಿಚಾರಗಳು ತಮ್ಗೆ ಹೇಳೋದು ಕನ್ಸಿಡರ್ ಮಾಡೋಕೆ ಹೇಳ್ಬೋದು. ವೇಟ್ ಆಗಬೇಕು, ಇಲ್ಲ ಅಂದ್ರೆ ವೇಟಿಂಗ್ ಟೈಮ್ ತೋರಿಸುವಾಗ ಇಳುವರಿ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವರು ಒಂದು ಪಾಯಿಂಟ್ ಹೇಳ್ತಾ ಇದ್ದಾರೆ, ನಾನು ಸ್ಟಾರ್ಟಿಂಗ್ ಅಲ್ಲೇ ಅವ್ರಿಗೆ ಸಿಸ್ಟಮ್ ಇದೆ ಅಲ್ವಾ, ಟೋಕನ್ ಮಾಡಬೇಕು ಮತ್ತೆ ಸ್ಮಾರ್ಟ್ ಕಾರ್ಡ್ ಅದು ಯಾಕೆ ಮಾಡಿದರೆ ಪೇಮೆಂಟ್ ಇಮಿಡಿಯೇಟ್ಲಿ ಆಗಬೇಕು ಅಂತ ಆ ಸಿಸ್ಟಮ್ ಮಾಡಿದ್ದಾರೆ. ಅಷ್ಟು ಸಿಸ್ಟಮ್ ಅನ್ನು ಕೂಡ ನಾವು ಎಂಟ್ರೆನ್ಸ್ಗೆ ಶಿಫ್ಟ್ ಮಾಡಬೇಕಾದ್ರೆ ಅಂದ್ರೆ ಪ್ರತಿ ಗಾಡಿಗೆ 10 ನಿಮಿಷದಿಂದ 15 ನಿಮಿಷ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಪ್ರತಿ ಗಾಡಿ ಫ್ಯಾಕ್ಟರಿ ಒಳಗಡೆ ಎಂಟ್ರಿ ಆಗುವಾಗ 15 ನಿಮಿಷ ವೇಟ್ ಮಾಡ್ತಾ ಇದೆ ಅಂದ್ರೆ ನಮಗೆ ಔಟ್ಸೈಡ್ ವೇಟಿಂಗ್ ಟೈಮ್ ಅಂದ್ರೆ ನೀವು ಒಳಗಡೆ ಹೋದ ತಕ್ಷಣ ವೇಟ್ ಆಗುತ್ತೆ, ತೊಂದರೆ ಇಲ್ಲ. ಬಟ್ ನಿಮ್ಗೆ ರೋಡ್ ಅಲ್ಲೇ ಗಾಡಿ ನಿಲ್ಸೋದು ಜಾಸ್ತಿ ಆಗ್ಬೋದು ಅಂತ ನಾನು 200 ಮೀಟರ್ ಅಲ್ಲಿ ಕೇಳಿದ್ರು ಸರ್. ನಮ್ಗೆ ಎಲ್ಲರೂ ಕಮಿಟಿ ಹೋದಾಗ ನಾವು ಕ್ಲಿಯರ್ ಕಟ್ ರಿಜೆಕ್ಟ್ ಮಾಡಿದ್ವಿ ಸರ್. 200 ಮೀಟರ್ ನಮ್ಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ನಮ್ಮ ಪೊಲೀಸ್ ಪಾಯಿಂಟ್ ಆಫ್ ವ್ಯೂ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ವಿ ಸರ್. ಆಫ್ಟರ್ MLA ಸರ್ ಒಂದ್ಸಲ ಮೀಟಿಂಗ್ ಮಾಡಿದಾಗ ಫ್ಯಾಕ್ಟ್ರಿ ಪ್ರಮೈಸಸ್ ಅಂತಂದ್ರೆ ಅಲ್ಲಿಗೆ ಕೊಡ್ಬೋದು ಸರ್. ಅಲ್ಲಿ ಹತ್ರ 1 ಕಿಲೋಮೀಟರ್ ಆಗುತ್ತೆ ಸರ್. ಸೊ ಈಗ ಇದು ಡೀಟೇಲ್ ಆಗಿ ಚರ್ಚೆ ಆಯ್ತು. ಆಲ್ಮೋಸ್ಟ್ ಏನೆಲ್ಲ ಸೊಲ್ಯೂಷನ್ ಬರಬಹುದು ನನಗೆ ಗೊತ್ತಿರೋ ಪ್ರಕಾರ ಎರಡು ವಿಷಯ ಮಾಡಬಹುದು. ಒಂದು ಬೆಸ್ಟ್ ಸೊಲ್ಯೂಷನ್ ಫ್ಯಾಕ್ಟರಿ ಮುಂದೆ ಎಂಟ್ರಿ ಆದಾಗ ಎಂಟ್ರೆನ್ಸ್ ಗೇಟ್ ಹತ್ರನೇ ಒಂದು ವೇಯಿಂಗ್ ಮೆಷಿನ್ ಹಾಕಿ ವೇಟ್ ಅನ್ನು ಮಾಡಬೇಕು. ರೈತರು ಹೇಳ್ತಾ ಇರೋ ಪ್ರಕಾರ ಎಂಟ್ರೆನ್ಸ್ ಅಲ್ಲಿ ಆಗ್ಬೇಕು. ವೇಟಿಂಗ್ ಟೈಮ್ ಮತ್ತೆ ಮುಂದೆ ನೀವು ಏನು ಟೋಕನ್ ಹಾಕೋದು, ಸ್ಮಾರ್ಟ್ ಕಾರ್ಡ್ ಹಾಕೋದು ಏನೋ ಮಾಡ್ತೀರೋ ಅದನ್ನ ಮಾಡ್ಕೊಳ್ಳಿ. ಬಟ್ ನಮ್ಗೆ ಎಂಟ್ರೆನ್ಸ್ ಅಲ್ಲಿ ಒಂದು ವೇ ಮಾಡಿ ನಮ್ಗೆ ಕೊಡಬೇಕು ಅಂತ ಒಂದು ಸೊಲ್ಯೂಷನ್. ಎರಡನೇದು ಇಲ್ಲ ನಮ್ಗೆ ಆಗಲ್ಲ ಅಂತ ಇದ್ರೆ APMC ನಲ್ಲಿ ಹಾಕಿದ್ರೆ APMC ಅಲ್ಲಿ ಏನ್ ವೆಯ್ಟ್ ಬರ್ತದೋ ಅದು ಫ್ಯಾಕ್ಟರಿ ತಗೋಬೇಕು. ಮಧ್ಯದಲ್ಲಿ ಎಷ್ಟೇ ವೇಟಿಂಗ್ ಟೈಮ್ APMC ಲೋ ನಿಮ್ಮ ಗಾಡಿ ಹೋಗಿ ಅಲ್ಲಿ ವೇಟ್ ತಗೊಂಡು ನೀವು ಬರಬೇಕಂದ್ರೆ ಚಾಲೆಂಜ್ ಆಗುತ್ತೆ. ಏನಂದ್ರೆ ಆಲ್ ಡೇಟಾ ಎಂಟ್ರಿ ಪಾಯಿಂಟ್ಸ್ ಇಲ್ಲಿ ನಮ್ಮ ಫ್ಯಾಕ್ಟರಿಗಳಲ್ಲಿ APMC ವೇಬ್ರಿಡ್ಜ್ ನೋ ಡೇಟಾ. So all raidu, our field data, everything is in factory, not in APMC. So it is 100% not possible. Whatever traffic challenge is there, but APMC payment namaku match agangilla. Oppuda illa match agangilla, we cannot do. So because ours is